ಬಿಜೆಪಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿರೋಧ ಪಕ್ಷ ಪ್ರತಿಭಟನೆಯನ್ನ ಮಾಡಲಿ, ಬಿಜೆಪಿಯವರು ರಣಹದ್ದುಗಳು ಅಂತ ಅವ್ರು ಹೇಳಿದ್ದಾರೆ. ಹೆಣ ಬೀಳೋದನ್ನೇ ಕಾಯ್ತಾ ಇರ್ತಾರೆ, ಅಂದ್ರೆ ಸಾವಿನ ಮೇಲೆ ರಾಜಕೀಯ ಅನ್ನೋದನ್ನ ಅವ್ರು ಹೇಳಿಕೊಟ್ರು. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕನ್ನು ಕಾರಿದ್ದಾರೆ. ರಾಮಲಿಂಗಾರೆಡ್ಡಿ ಹೇಳಿಕೆಗೆ ಅಶೋಕ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ನೋಡಿ. ಯಾವುದೇ ಒಂದು ಕಾರ್ಯಕ್ರಮ ಅದು ನಮ್ಮ ಸರ್ಕಾರ ಇರ್ಬೋದು ಅಥವಾ BJP ಸರ್ಕಾರ ಇರ್ಬೋದು, ಇನ್ಯಾವುದನ್ನ ಸರ್ಕಾರಗಳು ದೇಶದಲ್ಲಿರ್ಬೋದು, ವಿಜಯೋತ್ಸವ ಮಾಡುವಂಥ ಸಂದರ್ಭದಲ್ಲಿ ಕಾಲು ತೊಳೀಲಿ, ಜನ ಸಾಯಿಲಿ ಅಂತ ಯಾರಾದರೂ ಬಯಸ್ತಾರ? ಯಾರೂ ಬಯಸಲ್ಲ. ನಾವು ವಿಜಯೋತ್ಸವ ಮಾಡುವಂಥ ಸಂದರ್ಭದಲ್ಲಿ ಅದು ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸರ್ಕಾರ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಂಟೆಲಿಜೆನ್ಸ್ನವರು ಅಷ್ಟು ಜನ ಬರ್ತಾರೆ ಅಂತ ಅವ್ರಿಗೂ ನಿರೀಕ್ಷೆ ಇರಲಿಲ್ಲ ಅನಿಸುತ್ತೆ. ಅನಿರೀಕ್ಷಿತವಾಗಿ ಆಗಿದೆ, ಅದು ತಪ್ಪಾಗಿದೆ ಅಂತ ನಾನೇನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ. ಮುಂದಕ್ಕೆ ಆ ರೀತಿ ಘಟನೆಗಳಾಗಬಾರ್ದು. BJPಯವರು ಯಾವತ್ತೂ ಕೂಡ ಸಾವು ಎಲ್ಲಾದರೂ ಅಲ್ಲಿ ರಾಜಕಾರಣ ಮಾಡ್ತಾರೆ. ಸಾವು ಎಲ್ಲಾದರೂ ಸಾಕು. ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗ ಹೇಳ್ತಾ ಇದ್ದೆ, ಹೆಣ ಬಿದ್ದರೆ ಸಾಕು ಕಾಯ್ತಾ ಇರ್ತಾರೆ ರಾಜಕಾರಣ ಮಾಡೋದಕ್ಕೆ. ಹದ್ದು ಬೀಳ್ತಾರೆ, ಹಣ ಹದ್ದು ಬೀಳ್ತಾರೆ, ಕಾಯ್ತಾ ಇರ್ತಾರೆ BJPಯವರು. ಆಮೇಲೆ ಒಂದು ಪ್ರಶ್ನೆ, ಇಲ್ಲಿ ಕಾಲು ತುಳಿತ ಆಗಿದೆ, 11 ಜನ ಸತ್ತಿದ್ದಾರೆ, ಅದಕ್ಕೆ ನಮಗೂ ದುಃಖ ಆಗಿದೆ, ಎಲ್ರಿಗೂ ದುಃಖ ಆಗಿದೆ, ಅದರಲ್ಲೇನು ಎರಡನೇ ಮಾತೇನೂ ಇಲ್ಲ. ಆದರೆ ಇದೇ ನಮ್ಮ ದೇಶದಲ್ಲಿ ಅನೇಕ ಘಟನೆಗಳು ಈ ರೀತಿ ಆಗಿದೆ. ಯಾವುದೇ ಬೇಕೋ ಕೇಳಿ, ವಿಮಾನ ಇದೆಯಲ್ಲ ಅದು ಕೇಳಿ, ಇವ್ರು ನ್ಯಾಯಾಂಗ ತನಿಖೆ ಯಾವ್ದು ಬೇಕೋ ಕೇಳಿ. ವಿರೋಧ ಪಕ್ಷ ಇದೆಯಲ್ಲ, ಪಾರ್ಲಿಮೆಂಟ್ ಸದಸ್ಯರು ಇದ್ದಾರಲ್ಲ, ಇವರು 9 ಜನ ನವಗ್ರಹಗಳ ಥರ ಇದ್ದಾರಲ್ಲ, ಹೋಗಿ ಕೇಳಿ ನವಗ್ರಹಗಳು. ಈಗ ನೀವು ಪ್ರತಿಭಟನೆ ಮಾಡಿದ್ರಿ, ಪೊಲೀಸರು ವಶಪಡಿಸಿದ್ದೀರಿ ಸರ್, ಮುಂದಿನ ಹಂತದಲ್ಲಿ ಹೋರಾಟ ಹೆಂಗಿರುತ್ತೆ ಸರ್? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಿದಿರಿ, ಯಾವುದು ಬಿಟ್ಟಿಲ್ಲ. BJP ರಾಜ್ಯವ್ಯಾಪಿ ಧರಣಿ ಮಾಡಿದಿರಿ, ಪ್ರೆಸ್ ಮೀಟ್ ಮಾಡಿದಿರಿ, ಹೋರಾಟ ಮಾಡಿದಿರಿ, MLAಗಳೆಲ್ಲ ವಿಧಾನಸೌಧ ಮುಂದೆ ಧರಣಿ ಮಾಡಿದಿರಿ. ರಾಜಭವನ ಒಂದು ಉಳಿದಿದೆ, ಅದನ್ನು ಮಾಡ್ತೀರಿ. ರಾಜಭವನಕ್ಕೆ ಹೋಗಿ ನಾವು ಅದನ್ನು ಮೆಮೊರಂಡಮ್ ಕೊಡ್ತೀರಿ, ಏನೇನು ಸಾಧ್ಯನೋ. ಯಾಕಂದರೆ ಇದು ಅಮಾನುಷವಾದಂಥ ಕೊಲೆ. ಇದು ನೀವು ಕರೆದಿಲ್ಲ ಅಂದರೆ ಅವ್ರು ಯಾರು ಬರ್ತಾನೆ ಇರಲ್ಲ. ನೀವು ಬನ್ನಿ ವಿಧಾನಸೌಧಕ್ಕೆ ಅಂತ ಕರೆದವ್ರು ನೀವು, ಮೆರವಣಿಗೆ ಐತೆ ಅಂತ ಬನ್ನಿ ಅಂತ ಕರೆದವ್ರು ನೀವು, RCBಯವರು ಸ್ಟೇಡಿಯಮಲ್ಲಿ ಬನ್ನಿ ಅಂತ ಕರೆದವ್ರು ನೀವು, ಆಮೇಲೆ ಕ್ಯಾನ್ಸಲ್ ಮಾಡಿದವರು ನೀವು. DPR 20 ಜನಕ್ಕೆ ಅನುಮತಿ ಕೊಟ್ಟರೆ 200 ಜನ ಸೇರಿಸಿದವರು ನೀವು. ಅಲ್ಲಿ ಹೈಕೋರ್ಟ್ ಮೇಲೆ ಹತ್ತಕ್ಕೆ ಪರ್ಮಿಷನ್ ಬಿಟ್ಟವರು ನೀವು. KCA ಸ್ಟೇಡಿಯಮಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ, ಪರ್ಮಿಷನ್ ಕೊಟ್ಟು ಇವಾಗ ನಮ್ಮನ್ನ ಹೆಂಗೆ ಅರೆಸ್ಟ್ ಮಾಡಿದ್ರಪ್ಪ? 3 ಗೇಟ್ ಓಪನ್ ಮಾಡಿದ್ದಾರೆ ಈಗ.